ಎಲ್ಲರಿಗೂ ನಮಸ್ಕಾರ. ಸ್ವಾತೀಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಮನೇಲಿ ಈಸಿಯಾಗಿ ಒಂಥರ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ, ನಾನಿಲ್ಲಿ ಈಸಿಯಾದ ರೆಸಿಪಿ ತೋರಿಸ್ತಿದ್ದೀನಿ. ಮನೇಲಿರುವ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್, ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಇದೆಲ್ಲ ರುಬ್ಬಕ್ಕೆ. ಅರ್ಧ ಕಪ್ಪು ಕೊಬ್ಬರಿ ತುರಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಜಿನ್ ಶುಂಠಿ, 10 ಎಸಳು ಬೆಳ್ಳುಳ್ಳಿ. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿರೋದು, ನೀವು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಬೋದು ಖಾರ ಕಣ್ಗುರ್ಗವಾಗಿ. ನಾನಿಲ್ಲಿ 6 ತೊಗೊಂಡಿರೋದು, ಮತ್ತು 15 ಎಲೆ ಕರಿಬೇವು ಎಲೆ ತೊಗೊಂಡಿರೋದು. ಒಗ್ಗರಣೆಗೆ ಇಲ್ಲಿ ನಾನು ತೊಗೊಂಡಿರೋದು ಒಂದು ದೊಡ್ಡ ಸೈಜ್ ಆನಿಯನ್, 2 ದೊಡ್ಡ ಸೈಜ್ ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಡಿರೋದು. ಇಲ್ಲಿ 1 ಬಟ್ಲಷ್ಟು ಗ್ರೀನ್ ಪೀಸ್ ತೊಗೊಂಡಿರೋದು, ಮತ್ತು ಕೊತ್ತಂಬರಿ, ಮತ್ತು ಒಣಗಿರೋದು ಪುದೀನ ಸೊಪ್ಪಿದೆ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಇದು ಒಗ್ಗರಣೆಗೆ ಬೇಕು. ಇಲ್ಲಿ ಸ್ಪೈಸಸ್ ನಾನು ತೊಗೊಂಡಿರೋದು ಇಲ್ಲಿ 3 ಕ್ಲೋವ್ ತೊಗೊಂಡಿರೋದು, 1 ದಿಂಟು ಚಕ್ಕೆ, ಮರಾಠ ಮೊಗ್ಗು ಸ್ವಲ್ಪ ಕಲ್ಲು ಹೂವು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸೋಂಫು ತೊಗೊಂಡಿರೋದು. ಇದು ಒಗ್ಗರಣೆಗೆ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳೋಣ. ಫ್ರೈ ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಈ ರುಬ್ಬಕ್ಕೆ ಆನಿಯನ್, ಟೊಮೆಟೊ ಎಲ್ಲನೂ ಹಾಕ್ಕೊಳ್ಬೇಕು. ಆನಿಯನ್ ಹಾಕ್ಕೊಳ್ಬೇಕು. ಇಲ್ಲಿ ರುಬ್ಬಕ್ಕೆ ಆನಿಯನ್ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ಇದು ಫ್ರೈ ಆದಮೇಲೆ, ಆನಿಯನ್ ಅದು ಫ್ರೈ ಆದಮೇಲೆ ಇವಾಗ ಧನಿಯಾ ಮತ್ತು ಟೊಮೆಟೊ ಹಾಕ್ಕೊಳ್ಬೇಕು. ಹುರ್ಕೊಳ್ಬೇಕು. ಇವಾಗ ಕೊಬ್ಬರಿ ತುರಿ ತೊಗೊಂಡಿರ್ತಿಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೊಬ್ಬರಿ ತುರಿ ಹಾಕೊಂಡ್ಮೇಲೆ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಇದು ಕೂಲ್ ಆಗುವಷ್ಟರಲ್ಲಿ ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಕೂಲಾಗಿ ಇದು ಮಿಕ್ಸಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ಸ್ಮೂತ್ ಪೇಸ್ಟ್. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲು, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಏನು ತೊಗೊಂಡಿರ್ತೀವಲ್ಲ ಅದೆಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅದು ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆನಿಯನ್ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಗ್ರೀನ್ ಪೀಸ್ ಮತ್ತು ಟೊಮೆಟೊ ಹಾಕ್ಕೊಳ್ಬೇಕು. ಮತ್ತು ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಎಲ್ಲನೂ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಒಂಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾವಿಲ್ಲಿ ಪೇಸ್ಟ್ ಮಾಡಿರ್ತೀವಲ್ಲ ಅದು ಫ್ರೈ ಮಾಡ್ಕೊಂಡಿರೋದೆಲ್ಲನೂ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ಮೂತ್ ಪೇಸ್ಟು ಅದು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಅದರಲ್ಲೇ ನೀರು ಹಾಕ್ಕೊಳ್ಬೇಕು. ನೀರು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನಾನು ತೊಗೊಳ್ತಿರೋದು. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು. ಚಿಕ್ಕ ಗ್ಲಾಸಿಂದ 2 ಗ್ಲಾಸು ಅಂದರೆ 200 ಗ್ರಾಮ್ ಅಷ್ಟಿದೆ. ಈ ನೀರು ಕುದಿಬೇಕು. ನೀರು ಏನು ಹಾಕೊಂಡಿರ್ತೀವಲ್ಲ ಅದೆಲ್ಲ ಕುದಿಬೇಕು. ಕುದಿ ಬಂದಮೇಲೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅದರಲ್ಲಿ ಅಕ್ಕಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿರೋದು 2 ಗ್ಲಾಸ್ ಅಷ್ಟು ಅಂದರೆ 200 ಗ್ರಾಮ್ ಅಷ್ಟಿದೆ. ಅದರಲ್ಲಿ ಹಾಕ್ಕೊಳ್ಬೇಕು ಅಕ್ಕಿ ಎಲ್ಲನೂ. ಬಾಸ್ಮತಿ ರೈಸು ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಅಕ್ಕಿ ಅದನ್ನೇ ಯೂಸ್ ಮಾಡ್ಬೋದು. ನೋಡಿ ಇವಾಗ ಕುದೀತಾ ಇದೆ. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ನೋಡಿ 2 ವಿಸಿಲ್ ಆಗಿದೆ. ಓಪನ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆರೋಗ್ಯಕರ ರುಚಿಕರ ಟೊಮೆಟೊ ಬಾತ್ ರೆಡಿ. ಈಸಿ ರೆಸಿಪಿಗಾಗಿ ನನ್ನ ಚಾನಲ್ ಫಾಲೋ ಮಾಡಿ. ಮತ್ತು ಇನ್ಯಾಕೆ ತಡ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.